ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ಶ್ರೇಷ್ಠವಾದ ಸಮಯದಲ್ಲಿ ನಮ್ಮ ದೇವರ ಮಾತುಗಳನ್ನು ಕಲಿತುಕೊಳ್ಳುವುದಕ್ಕಾಗಿ ಧ್ಯಾನಿಸಲು ಮತ್ತೊಮ್ಮೆ ಸೇರಿ ಬಂದಿದ್ದೇವೆ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ವಾಕ್ಯ ಬಲವುಳ್ಳದಾಗಿದೆ, ಶಕ್ತಿಯುಳ್ಳದಾಗಿದೆ, ಇಬ್ಬಾಯಿ ಕತ್ತಿಯಷ್ಟು ಹದವಾದದ್ದಾಗಿದೆ. ಅದು ನಮ್ಮ ಹೃದಯಾಂತರಾಳಗಳಲ್ಲಿ ತೂರಿಕೊಂಡು ನಮ್ಮ ಆಲೋಚನೆಗಳನ್ನು ಯೋಚನೆಗಳನ್ನು ವಿಭಾಗಿಸುವಷ್ಟು ತೂರಿಕೊಂಡು ನಮ್ಮ ಸ್ಥಿತಿಯನ್ನು ನಾವು ಅರಿತುಕೊಂಡು ನಿಮ್ಮ ಕೃಪೆಯನ್ನು ಬೇಡಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡುತ್ತಿರೋದ್ರಿಂದ ನಿಮ್ಮ ಮಾತಿಗಾಗಿ ಕಾದಿದ್ದೇವೆ. ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ಮೇಲಿಂದ ಮೇಲೆ ಕನ್ನಡಿಯಲ್ಲಿ ನೋಡಿಕೊಂಡು ನಾವು ನಮ್ಮ ಆ ಮುಖವನ್ನು ಸರಿಪಡಿಸಿಕೊಂಡಂತೆ ವಾಕ್ಯವೆಂಬ ಕನ್ನಡಿಯಲ್ಲಿ ನೋಡಿಕೊಂಡು ನಮ್ಮನ್ನು ನಾವು ನಮ್ಮ ಅಂತರಂಗವನ್ನು ಸಿದ್ಧಪಡಿಸಿಕೊಳ್ಳುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸುತ್ತೇನೆ. ದೇವರ ವಾಕ್ಯ ನಮ್ಮನ್ನು ಆದರಿಸುತ್ತದೆ, ಎಚ್ಚರಿಸುತ್ತದೆ, ನಡೆಸುತ್ತದೆ, ಗದರಿಸುತ್ತದೆ. ದೇವರ ವಾಕ್ಯ ನಮ್ಮೊಂದಿಗೆ ಮಾತಾಡುತ್ತದೆ, ನಮ್ಮ ಸ್ಥಿತಿಯಂಥದೆಂದು ನಮಗೆ ತಿಳಿಸುತ್ತದೆ. ಹೌದಲ್ಲವೇ? ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 7ನೇ ವಚನದಿಂದ ಓದುತ್ತೇನೆ ಕೇಳಿ. ದೇವರು ಆದುಕೊಂಡವರು ಆತನಿಗೆ ಹಗಲು ರಾತ್ರಿ ಮೊರೆ ಇಡುವಲ್ಲಿ ಆತನು ಅವರ ವಿಷಯದಲ್ಲಿ ತಡಮಾಡಿದರೂ ಅವರ ನ್ಯಾಯವನ್ನು ತೀರಿಸದೇ ಇರುವನೇ ಅವರಿಗೆ ಬೇಗ ನ್ಯಾಯ ತೀರಿಸುವನು. ಅವರ ವಿಷಯದಲ್ಲಿ ತಾನೇ ಆತನು ದೀರ್ಘ ಶಾಂತಿ ತೋರಿಸುತ್ತಿದ್ದಾನೆ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಇದು ಯೇಸು ಹೇಳ್ತಿದ್ದಾರೆ. ದೇವರಿಗೆ ಮೊರೆ ಇಡುವಂಥವರು, ಹಗಲು ರಾತ್ರಿ ಮೊರೆ ಇಡುವಂಥವರು ಅಂದರೆ 24/7. ಹೌದಲ್ಲ ಪ್ರಿಯರೇ? ಎಮರ್ಜೆನ್ಸಿ ವಾರ್ಡ್ ಇರ್ತಾವಲ್ಲವೇ? ಕೆಲವೊಂದು ಫೋನ್ಸ್ ಯಾವತ್ತೂ ಕೂಡ ಅಟೆಂಡ್ ಆಗ್ತಾ ಇರ್ತಾರಲ್ಲವೇ? ಹಾಗೆಯೇ ಹಗಲು ರಾತ್ರಿ ನಮ್ಮ ಪ್ರಾರ್ಥನೆಯನ್ನು ಲಾಲಿಸುವುದಕ್ಕಾಗಿ ನಾವು ಯಾರು ಎಲ್ಲಿಂದ ಯಾವಾಗ ಮೊರೆ ಇಟ್ಟರೂ ಕೂಡ ಆ ಮೊರೆ ಕೇಳಿ ನಮಗೆ ಉತ್ತರಿಸುವುದಕ್ಕಾಗಿ ನಮ್ಮ ದೇವರು ಸಿದ್ಧವಾಗಿದ್ದಾರಂತೆ. ಆತನು ಎದುರು ನೋಡ್ತಿದ್ದಾರಂತೆ, ವೇಟ್ ಮಾಡ್ತಿದ್ದಾರಂತೆ. ಅಷ್ಟೊಂದು ಕೊಡಲು ಸಿದ್ಧವಾಗಿದ್ದಾರೆ. ಕೇಳಿಕೊಳ್ಳ್ರಿ, ಕೊಡ್ತೇನೆ ಅನ್ನುತ್ತಾರೆ. ನಮ್ಮ ಕೈಲಿ ಬೇಡಿಕೊಳ್ಳೋದು ಕೂಡ ಆಗಲ್ಲ. ಹೌದಲ್ಲವೇ? ಬೇಡಿಕೊಂಡ್ರೂ ಕೂಡ ಎಲ್ಲಿ ಸಿಗುತ್ತೆ ಎಂಬ ಅಪನಂಬಿಕೆ ಇರುತ್ತೆ. ನೀವು ಬೇಡಿಕೊಂಡ್ರೂ ಕೂಡ ದೊರಕುತ್ತಾ ಇಲ್ಲ ಅನ್ನುತ್ತಾ ಇದ್ದೀರಿ. ಕಾರಣ ನಂಬಿಕೆಯಿಂದ ಬೇಡಿಕೊಳ್ತಾ ಇಲ್ಲವೇನೋ? ನೀವು ಬೇಡಿಕೊಂಡರೂ ಕೂಡ ದೊರಕುತ್ತಾ ಇಲ್ಲ ಅನ್ನುವುದಾದರೆ ಬಹುಶಃ ನಿಮ್ಮ ಭೋಗಕ್ಕಾಗಿ ಬೇಡಿಕೊಂಡಿದ್ದೀರೇನೋ. ಆದರೆ ನಂಬಿಕೆಯಿಂದ ಬೇಡಿಕೊಳ್ಳೋದಾದರೆ, ನಮ್ಮ ಅವಶ್ಯಕತೆ ಮೇರೆಗೆ ಬೇಡಿಕೊಳ್ಳುವುದಾದರೆ ಖಚಿತವಾಗಿಯೂ ಬೇಗನೆ ತ್ವರಿತವಾಗಿ ದೇವರು ಅನುಗ್ರಹಿಸ್ತಾರಂತೆ. ಬೇಗನೆ ನಮ್ಮ ಪಕ್ಷದಲ್ಲಿ ನ್ಯಾಯ ತೀರಿಸ್ತಾರೆ. ಅಯ್ಯೋ, ನನಗೆ ಅನ್ಯಾಯ ಉಂಟಾಗ್ತಿದೆಯಲ್ಲವೇ? ಅಯ್ಯೋ, ನನಗೆ ನಷ್ಟ ಉಂಟಾಗ್ತಿದೆಯಲ್ಲವೇ? ನನಗೆ ಬಾಧೆ ಉಂಟಾಗ್ತಾ ಇದೆ. ಅಯ್ಯೋ, ನನ್ನ ಪ್ರಾಣ ಹೋದಂತಾಗ್ತಿದೆಯಲ್ಲವೇ ಎಂದು ಕೆಲವೊಂದು ಸಾರಿ ನಾವು ಒದ್ದಾಡ್ತಿರ್ತೇವಲ್ಲವೇ? ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ಇಲ್ಲಿ ಓಡು ಹೋಗುವುದಕ್ಕಿಂತ ಕರ್ತನ ಸನ್ನಿಧಿಯಲ್ಲಿ ಮೊರೆ ಇಡುವುದನ್ನು ಕಲಿತುಕೊಳ್ಳಿ. ಬಹಳಷ್ಟು ಜನ ಮೊರೆ ಇಡುತ್ತಲೇ ಇದ್ದಾರೆ, ಆದರೆ ಯಾಕೆ ಉತ್ತರ ಬರ್ತಾ ಇಲ್ಲ ಎನ್ನುವುದಾದರೆ ಮುಖ್ಯವಾದ ಪಾಯಿಂಟ್, ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ನನಗೆ ಬೇಡಿಕೊಳ್ಳಲಿ. ಆದರೆ ಅಪನಂಬಿಕೆಯಿಂದ ಬೇಡಿಕೊಳ್ಳುವವರಿಗೆ ಏನೂ ದೊರಕಲ್ಲ. ಅಪನಂಬಿಕೆಯಿಂದ ಬೇಡಿಕೊಳ್ಳುವವರಿಗೆ ಜ್ಞಾನ ದೊರಕೋದಿಲ್ಲ, ಅಗತ್ಯತೆ ದೊರಕೋದಿಲ್ಲ, ಏನೂ ದೊರಕೋದಿಲ್ಲ, ನ್ಯಾಯವೂ ದೊರಕಲ್ಲ. ಹೌದಲ್ಲವೇ? ಅದಕ್ಕೆ ನಂಬಿಕೆ ಬಹಳ ಮುಖ್ಯವಾದದ್ದಾಗಿದೆ. ಹೌದು, ಈ ದಿನ ಯೇಸು ಕ್ರಿಸ್ತನನ್ನು ನಂಬಿದವರೆಲ್ಲರಿಗೆ ಇರುವಂತಹ ಒಂದು ಒಳ್ಳೆ ಹೆಸರೇನೆಂದರೆ ವಿಶ್ವಾಸಿಗಳು, ಬಿಲಿವರ್ಸ್ ಅನ್ನುತ್ತಾರೆ. ಕೇಳಿರಿ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ನಂಬಿ ದೀಕ್ಷಾಸ್ನಾನ ತೆಗೆದುಕೊಂಡವರು, ಕರ್ತನ ಮೇಜಿನಲ್ಲಿ ಪಾಲ್ಗೊಳ್ಳುವವರೆಲ್ಲರೂ ವಿಶ್ವಾಸಿಗಳಾಗಿದ್ದಾರೆ. ನನ್ನ ಸ್ಥಾನದಲ್ಲಿ ನನ್ನ ಯೇಸು ಮರಣ ಹೊಂದಿದ್ದಾರೆ. ನನ್ನ ಪಾಪಕ್ಕೆ ವಿಮೋಚನೆ ಉಂಟಾಯಿತು. ನಾನು ಆತನನ್ನು ನಂಬುತ್ತಾ ಇದ್ದೇನೆ. ಆತನು ನನ್ನ ದೇವರು, ಸಜೀವವಾಗಿದ್ದಾನೆ. ಆತನು ನನಗೋಸ್ಕರ ಅತಿ ಬೇಗನೆ ಬರಲಿಕ್ಕಿದ್ದಾನೆಂದು ನಾವು ನಂಬುತ್ತಿದ್ದೇವೆ. ನಂಬುತ್ತಿದ್ದೀರೋ ಇಲ್ಲವೋ? ನಂಬಿರಿ. ಸುಮ್ಮನೆ ನಂಬುವುದಲ್ಲ, ನೀವು ನಿಮ್ಮ ಕ್ರಿಯೆಯಲ್ಲಿ ಆ ನಂಬಿಕೆಯನ್ನು ತೋರಿಸಬೇಕು. ಮತ್ತೆ ಯೇಸು ಕ್ರಿಸ್ತನನ್ನು ನಂಬಿದ ನಂತರ ನಾವು ಎಲ್ಲರಂತೆ ಪ್ರವರ್ತಿಸೋದಾದರೆ, ಪರಿಸ್ಥಿತಿಗಳು ಅನುಕೂಲವಾಗಿರುವಾಗ ಹಾಯಾಗಿರೋದು, ಸಂತೋಷವಾಗಿರೋದು, ಮೃದುವಾಗಿರೋದು, ಪರಿಸ್ಥಿತಿಗಳು ತಾರುಮಾರಾದಾಗ ಗೊಂದಲಮಯವಾಗಿರೋದು ಒಳ್ಳೆಯದಲ್ಲ. ಈ ದಿನ ಬಹಳಷ್ಟು ಜನ
ನಂಬಿಕೆಯಿಂದ ನಡೆಯುತ್ತಾ ಇಲ್ಲ ಪ್ರಿಯರೇ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆಯಲ್ಲಿ ಹೀಗೆ ಬರೆಯಲಾಗಿದೆ, 5ನೇ ಅಧ್ಯಾಯ 7ನೇ ವಚನ ಹೇಳುತ್ತದೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುವವರಾಗಿದ್ದೇವೆ ಎಂದು ವಾಕ್ಯ ಹೇಳುತ್ತೆ. ನೋಡಿ ನಡೆಯುವುದಂದ್ರೆ ನೋಡುವುದರ ಮೇರೆಗೆ ನಡೆಯುವವರಲ್ಲ ನಾವು. ಸಹಜವಾಗಿ ಎಲ್ಲರೂ ಹಾಗೆ ನಡೆಯೋದು. ಹಳೆ ಆದಾಮನ ಅನುಯಾಯಿಗಳು. ಇವತ್ತು ಭಾರೀ ಮಳೆ ಸುರಿಲಿಕ್ಕಿದೆ ಅಂದಾಗ ಯಾರೂ ಹೊರಗೆ ಹೋಗಲ್ಲ, ಹೋದ್ರೂ ಕೂಡ ಅದಕ್ಕೆ ತಕ್ಕ ಪ್ರಿಕಾಷನ್ಸ್ ತೆಗೆದುಕೊಳ್ತಾರೆ, ಹೌದಲ್ಲವೇ? ಹಾಗೆಯೇ ಕೆಲವೊಂದು ಸಾರಿ ನಾವು ಟ್ರಿಪ್ಸ್ ಮಾಡ್ತೇವೆ, ನಮ್ಮ ಪ್ರಯಾಣ ಮಾಡ್ತೇವೆ, ನಮ್ಮ ಆಲೋಚನೆಗಳು ಮಾಡ್ತೇವೆ. ನಮ್ಮಂತಹ ಸೇವಕರಾದರೂ ಮೀಟಿಂಗ್ಸ್ಗಳನ್ನು ಪ್ಲ್ಯಾನ್ ಮಾಡ್ತೇವೆ. ಅಯ್ಯೋ ದೇವರೇ ಈ ಡೇಟ್ಸ್ಗಳಲ್ಲಿ ಇಲ್ಲಿ ಮೀಟಿಂಗ್ಸ್ ಇಡೋ ಅಂದಿದ್ದಾರಲ್ಲವೇ? ಖಚಿತವಾಗಿಯೂ ದೇವರು ತನ್ನ ಕಾವಲನ್ನು ಅನುಗ್ರಹಿಸ್ತಾರೆ ಎಂಬ ನಂಬಿಕೆ ಉಳ್ಳಂಥವನು ವಾತಾವರಣಗಳ ಸೂಚನೆ ನೋಡಲಾರದೆ, ಅವುಗಳ ಮೇಲೆ ಆಧಾರಗೊಳ್ಳದೆ, ಭೂಲೋಕದಲ್ಲಿನ ನ್ಯೂಸನ್ನು ಹುಡುಕಲಾರದೆಯೇ, ಹೌದಲ್ಲವೇ, ಈ ವೈಫೈ ಉಪಯೋಗಿಸಲಾರದೆ ನಂಬಿಕೆಯನ್ನು ಉಪಯೋಗಿಸ್ತಾರೆ. ಈ ದಿನ ಪ್ರತಿಯೊಂದಕ್ಕೂ ನಾವು ವೈಫೈ ಉಪಯೋಗಿಸ್ತಿದ್ದೇವೆ. ವೈಫೈ ಮೇಲೆ ಇದ್ದಷ್ಟು ನಂಬಿಕೆ ದೇವರ ಮೇಲೆ ಈ ದಿನ ಮಾನವರಿಗೆ ಇಲ್ಲದಂತೆ ಕಾಣಿಸ್ತಾ ಇದೆ. ಈ ಲೋಕದ ಸಮಾಚಾರ ಅನುಗ್ರಹಿಸುವ ಲೌಕಿಕ ಮನುಷ್ಯರಿಗಿಂತಲೂ ಪರಲೋಕದಲ್ಲಿ ಸರ್ವಾಧಿಕಾರಿಯಾಗಿರುವ ದೇವರಿಗೆ ಸಮಸ್ತವೂ ಆತನ ಅಧೀನದಲ್ಲಿದೆ. ಸಮುದ್ರವನ್ನು ಆತನೇ ಉಂಟು ಮಾಡಿದ್ದಾನೆ. ಗಾಳಿಯನ್ನು, ತೂಫಾನನ್ನು ಶಾಂತಗೊಳಿಸುವ ಆತನಾಗಿದ್ದಾರೆ. ಆತನು ಸೃಷ್ಟಿಕರ್ತ. ಆತನ ಮೇಲೆ ನಂಬಿಕೆ ಇಡಬೇಕು. ಪ್ರತಿ ವಿಷಯದಲ್ಲಿ ಮನುಷ್ಯರು ಹೇಳಿರುವುದರ ಮೇರೆಗೆ ಕುಗ್ಗಿ ಹೋಗ್ತಿದ್ದೇವೆ, ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಮುಂದಕ್ಕೆ ಸಾಗ್ತಾ ಇಲ್ಲ. ಅದಕ್ಕೆ ಮನುಷ್ಯರನ್ನು ನಂಬುವುದಕ್ಕಿಂತ ಯೆಹೋವನನ್ನು ಆಶ್ರಯಿಸುವುದೇ ಒಳ್ಳೆಯದು ಎಂದು ವಾಕ್ಯ ಹೇಳುತ್ತೆ. ಅಷ್ಟಕ್ಕೂ ನಿಜವಾಗ್ಲೂ ನಾವು ಜೀವಿತದಲ್ಲಿ ಯಾರನ್ನು ನಂಬುತ್ತಾ ಇದ್ದೇವೆ? ದುಡ್ಡಿನ ಮೇಲೆ ನಂಬಿಕೆ ಇಡ್ತಾ ಇದ್ದೇವೋ? ದುಡ್ಡಿದ್ರೆ ಧೈರ್ಯ ಇರುತ್ತೆ, ದುಡ್ಡಿಲ್ಲದಿದ್ರೆ ಅಧೈರ್ಯ ಬರುತ್ತೋ? ಆರೋಗ್ಯ ಚೆನ್ನಾಗಿರುವಾಗ ಒಳ್ಳೆ ರೀತಿಯಿಂದ ಈಗ ನಾನು ಚೆನ್ನಾಗಿದ್ದೇನೆ, ಅನಾರೋಗ್ಯದಲ್ಲಿರುವಾಗ ಆ ಒಂದು ಹಾಸ್ಪಿಟಲ್ಗೆ ಹೋಗೋದು, ಈ ದಿನ ಟೆಸ್ಟ್ಗಳನ್ನು ಮಾಡಿಕೊಳ್ಳೋದು, ಆ ರಿಪೋರ್ಟ್ಸ್ ನೋಡಿದ ಕೂಡಲೇ ಎಲ್ಲಿಲ್ಲದ ಕುಗ್ಗುವಿಕೆ ಬರುತ್ತೆ. ಎಷ್ಟು ಜನರಿಗೆ ಗೊತ್ತು ಪ್ರಿಯರೇ? ನಮಗೆ ಗೊತ್ತಾಗಲಾರದಂತೆ ನಮ್ಮ ಶರೀರದ ಅವಯವಗಳಲ್ಲಿ ಮೇಲಿಂದ ಮೇಲೆ ಅವು ರೆಸ್ಟೋರ್ ಆಗುವುದಕ್ಕಾಗಿ, ಸ್ವಸ್ಥತೆ ಹೊಂದುವುದಕ್ಕಾಗಿ, ನಮ್ಮೊಳಗಡೆ ಇರುವ ಇನ್ಫೆಕ್ಷನ್, ನಮ್ಮೊಳಗಿರುವ ಬಲ, ಇಮ್ಯೂನ್ ಸಿಸ್ಟಮ್ ಅನ್ನುತ್ತಾರಲ್ಲವೇ, ಅವು ಮೇಲಿಂದ ಮೇಲೆ ಅವು ಎದುರಿಸುತ್ತಲೇ ಇರುತ್ತವೆ. ಅವು ಸೋತು ಹೋದಾಗ ನಮಗೆ ರೋಗಗಳು ಬರ್ತವೆ. ಅವು ಜಯಿಸುತ್ತಿರುವಾಗ ನಾವು ಆರೋಗ್ಯದಿಂದ ಮುಂದಕ್ಕೆ ಸಾಗ್ತೇವೆ. ನಿಮಗೆ ಆರೋಗ್ಯವನ್ನು ಉಂಟು ಮಾಡುವೆನು ಎಂದು ಹೇಳಿರುವ ದೇವರ ವಾಗ್ದಾನ ಹಿಡಿದುಕೊಳ್ಳೋದಾದರೆ ನೀವು ಯಾವುದೋ ಒಂದು ರಿಪೋರ್ಟ್ ನೋಡಿ ದಿಗುಲು ಪಡುವ ಅವಶ್ಯಕತೆ ಇರಲ್ಲ. ಅಷ್ಟಕ್ಕೂ ರಿಪೋರ್ಟ್ಗೋಸ್ಕರ ಪ್ರಯಾಸ ಪಡುವ ಅಗತ್ಯವಿಲ್ಲ. ನಂಬಿಕೆ ಅನ್ನುವಾಗ ನಂಬಿ ದೇವರು ಕೊಡುವ ಬಿಡುಗಡೆಯನ್ನು ಕಾಣದೆ ಅವುಗಳಿಗೆ ನಿರೂಪಣೆ ಕೇಳ್ತೇವಲ್ಲವೇ, ಅದು ಅಪನಂಬಿಕೆಯಾಗಿದೆ, ಅವಿಶ್ವಾಸವಾಗಿದೆ. ಈ ಅಂತ್ಯ ದಿನಗಳಲ್ಲಿ ವಿಜ್ಞಾನ ಹೆಚ್ಚಾಗುತ್ತಿದ್ದಂತೆಯೇ ನಂಬಿಕೆ ಕಡಿಮೆ ಆಗ್ತಿದೆ. ಪ್ರತಿಯೊಂದು ನೋಡಿ ನಂಬಬೇಕು, ರುಜಿ ನೋಡಿ ನಂಬಬೇಕು, ಪ್ರಯತ್ನಿಸಿ ನಂಬಬೇಕು, ಟೆಸ್ಟ್ ಮಾಡಿ ನಂಬಬೇಕು ಎಂಬ ಪರಿಸ್ಥಿತಿಗೆ ಬಂದಿದ್ದಾರೆ. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟು ಇವೆಲ್ಲವುಗಳಿಗೆ ಅಧಿಕಾರಿಯಾಗಿರುವ, ಇವೆಲ್ಲವುಗಳನ್ನು ನಿಯಂತ್ರಿಸಬಲ್ಲ, ಎಲ್ಲವನ್ನೂ ತನ್ನ ಹತೋಟಿಯಲ್ಲಿಟ್ಕೊಂಡಿರುವ ನನ್ನ ದೇವರಿಂದಲೇ ಸಮಸ್ತವೂ ಸಾಧ್ಯವೂ ಎಂಬ ನಂಬಿಕೆ ಇಡೋದನ್ನು ಕಲಿಯಬೇಕು. ಈ ಅಂತ್ಯ ದಿನಗಳಲ್ಲಿ ಮನುಷ್ಯರು ದೇವರ ಮೇಲೆ ನಂಬಿಕೆ ಇಡದೇ ಇರುವುದರಿಂದ ದೇವರ ವಿಷಯದಲ್ಲಿ ನಿರ್ಲಕ್ಷ್ಯತನ ತೋರಿಸುವುದನ್ನು ನೋಡ್ತಿದ್ದೇವೆ. ದೇವರು ಅವಶ್ಯಕವಿಲ್ಲ ನನಗೆ, ಐ ಕ್ಯಾನ್ ಡೂ ವಿತ್ ಮನಿ, ವಿತ್ ಟೆಕ್ನಾಲಜಿ ಅಂದುಕೊಳ್ತಾರೆ. ನಾನು ಏನು ಬೇಕಾದರೂ ಮಾಡಬಲ್ಲೆ, ಎಷ್ಟು ದುಡ್ಡು ಬೇಕಾದರೂ ಕಟ್ತೇನೆ, ನನಗೆ ಇಲ್ಲಾಗಲಿಲ್ಲ ಕೆಲಸ ಅಂದರೆ ಇನ್ನೊಂದು ದೇಶಕ್ಕೆ ಹೋಗ್ತೇನೆ, ಮತ್ತೊಂದು ಕಡೆ ಹೋಗ್ತೇನೆ ಅನ್ನುತ್ತಾರೆ. ನಿಮ್ಮನ್ನು ಸ್ವಸ್ಥಪಡಿಸುವ ಯೆಹೋವನು ನಾನೇ ಆಗಿದ್ದೇನೆ ಎಂಬ ಮಾತು ನಂಬುತ್ತಿದ್ದೇವೋ? ಹಾಗೆ ನಂಬಿ ಪ್ರಾರ್ಥಿಸಿ ನೋಡ್ರಿ, ಅದ್ಭುತಗಳು ನಮ್ಮ ಜೀವಿತದಲ್ಲಿ ನಡೆಯುತ್ತವೆ. ಹೌದು, ಈ ಉದಯದಲ್ಲಿ ಏನಾಗಿದೆ ನಿಮ್ಮ ಬಾಧೆ? ನನಗೇನು ಬಾಧೆ ಇದೆ ಅನ್ನುತ್ತೀರಾ ಎಂದು ಮೇಲಿನ ಮಾತಿಗೆ ಹೇಳ್ತಾ ಇದ್ದಾರೆ. ನಿಮಗೂ ಕೂಡ ಎಷ್ಟೋ ಬಾಧೆಗಳಿವೆ, ಅದು ನಿಮಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಬಾಧೆ ಇಲ್ಲದವನು ಯಾರಿದ್ದಾರೆ? ಯಾವುದೋ ಒಂದು ಸಮಸ್ಯೆ ದಿನಾಲೂ ನಮಗೆ ಅಡ್ಡ ಬರುತ್ತಲೇ ಇರುತ್ತೆ, ಏನೋ ಒಂದು ತಗುಲುತ್ತಲೇ ಇರುತ್ತೆ.
ಯಾವುದೋ ಒಂದು ಪರಿಸ್ಥಿತಿ ನಾವು ಹಾದು ಹೋಗಲೇಬೇಕಾಗತ್ತೆ, ಅದರಿಂದ ಯಾರೂ ತಪ್ಪಿಸಿಕೊಳ್ಳಲಿಕ್ಕಾಗಲ್ಲ. ಬಟ್ ಅವುಗಳನ್ನು ಹೇಗೆ ನಾವು ಜಯಿಸುತ್ತಿದ್ದೇವೆ, ಆ ಪರಿಸ್ಥಿತಿಗಳಲ್ಲಿ ಹೇಗೆ ನಾವು ಪ್ರವರ್ತಿಸ್ತಿದ್ದೇವೆ, ಅಂತಹ ಪರಿಸ್ಥಿತಿಗಳಲ್ಲಿ ಎಷ್ಟೊಂದು ನಮ್ಮ ದೇವರಿಗೆ ನಾವು ಮೊರೆ ಇಡುವಂಥವರಾಗಿದ್ದೇವೆ, ಅಲ್ಲಿಯೇ ನಾವು ಪರಿಶೀಲಿಸಿಕೊಳ್ಬೇಕು. ನನಗೆ ಮೊರೆ ಇಡಿರಿ, ಆಪತ್ಕಾಲದಲ್ಲಿ ನನಗೆ ಮೊರೆ ಇಡಿರಿ, ನಾನು ನಿಮಗೆ ಸದುತ್ತರ ಕೊಡ್ತೇನೆ ಎಂದಿದ್ದಾರೆ ದೇವರು. ನಿಮಗೆ ಯಾವುದೇ ಅವಶ್ಯಕತೆ ಬಂದಾಗ ಮೊಳಕಾಲೂರಿ ಬೇಡಿಕೊಳ್ಳುವುದನ್ನು ಕಲಿಯಿರಿ. ನೀವು ಯಾವುದೇ ಬಾಧೆಯಲ್ಲಿದ್ದರೂ ಯಾವುದೇ ಶ್ರಮೆಯಲ್ಲಿದ್ದರೂ ದೇವರೊಂದಿಗೆ ಮಾತಾಡುವುದನ್ನು ಅಳವಡಿಸಿಕೊಳ್ಳಿರಿ. ನೀವು ಗಲಿಬಿಲಿಯ ಪರಿಸ್ಥಿತಿಯಲ್ಲಿರುವಾಗ ದೇವರ ಚಿತ್ತ ಏನಾಗಿದೆ ಎಂದು ಆತನ ವಾಕ್ಯದ ಮೂಲಕ ಪರಿಶೀಲಿಸಿ ತಿಳ್ಕೊಳ್ಳಿರಿ. ಆಗ ನಿಮ್ಮ ಸಮಸ್ಯೆಗಳಿಗೆ ಪರಿಷ್ಕಾರ ದೊರಕುತ್ತೆ. ಡಾಕ್ಟರ್ಸ್ಗಳು ಮಾಡಿರುವ ಆಪರೇಷನ್ಸ್ ಫೇಲ್ ಆಗ್ತವೇನೋ, ಲಾಯರ್ಸ್ಗಳು ಡೀಲ್ ಮಾಡುವ ಕೇಸ್ಗಳು ಫೇಲ್ ಆಗ್ತವೇನೋ, ಆದರೆ ನ್ಯಾಯ ಉಂಟು ಮಾಡುವ ದೇವರು, ಮೇಲುಂಟು ಮಾಡುವ ದೇವರು, ಸ್ವಸ್ಥ ಮಾಡುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ಆತನು ಎಷ್ಟೋ ನಂಬಲು ಯೋಗ್ಯನಾಗಿದ್ದಾರೆ. ದೇವರನ್ನು ನಂಬಿರಿ. ಮನುಷ್ಯರಿಗೆ ನಂಬಿ ಮೋಸ ಹೋಗ್ತಿದ್ದೀರಲ್ಲವೇ? ಪರಿಸ್ಥಿತಿಗಳಿಗೆ ಒಳಗಾಗಿ ನಷ್ಟ ಹೋಗ್ತಿದ್ದೀರಲ್ಲವೇ? ದೇವರಲ್ಲಿ ನಂಬಿಕೆ ಇಡಿಯಿರಿ. ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ. ಸಮಸ್ಯೆ ಏನೇ ಇರ್ಬೋದು, ಸಮಸ್ಯೆಗಳು ಇರ್ತವೆ. ಸಮಸ್ಯೆಗಳ ವಲಯದಲ್ಲಿ ನಾವು ಸಿಕ್ಕಾಕೊಳ್ತೇವೆ. ಆದರೆ ಯೇಸು ನಮ್ಮ ಸಂಗಡ ಇರೋದಾದ್ರೆ ಮೇಲಿಂದ ಮೇಲೆ ಬಿಡುಗಡೆ, ಮೇಲಿಂದ ಮೇಲೆ ಪರಿಷ್ಕಾರ, ಮೇಲಿಂದ ಮೇಲೆ ನಮಗೆ ಮೇಲುಂಟಾಗ್ತದೆ. ಮೊರೆ ಇಡಿರಿ. ಪ್ರಾರ್ಥನೆ ಮಾಡಿದೆವೆಂದು ಹೇಳಬೇಡಿ. ಮೊರೆ ಬೇರೆ, ಪ್ರಾರ್ಥನೆ ಬೇರೆ. ಎಡಬಿಡದೆ ಮಾಡುವಂತಹ ಪ್ರಾರ್ಥನೆಗೆ ಮೊರೆ ಅನ್ನುತ್ತೇವೆ. ಒಂದು ವಿಷಯವನ್ನು ಹಿಡುಕೊಂಡು ಆ ವಿಷಯಕ್ಕೋಸ್ಕರವೇ ದೇವರ ಸನ್ನಿಧಿಯಲ್ಲಿ ಖಚಿತವಾಗಿ ಬೇಡಿಕೊಳ್ಳೋದಾದ್ರೆ, ವಿಶ್ವಾಸದಿಂದ ಬೇಡಿಕೊಳ್ಳೋದಾದ್ರೆ, ನಂಬಿಕೆಯಿಂದ ಬೇಡಿಕೊಳ್ಳೋದಾದ್ರೆ ನಿಖರವಾಗಿ ಬೇಡಿಕೊಳ್ಬೇಕು. ರ್ಯಾಂಡಮ್ ಆಗಿ ಎಲ್ಲವನ್ನು ದೇವರ ಮುಂದೆ ಇಟ್ಟು ಬೇಡಿಕೊಳ್ಳಬಾರ್ದು. ನಿಮ್ಮ ಮುಖ್ಯವಾದ ಸಮಸ್ಯೆ ಏನಾಗಿದೆ, ನಿಮ್ಮ ಮುಖ್ಯವಾದ ಚಿಕ್ಕೇನಾಗಿದೆ, ನಿಮ್ಮ ಮುಖ್ಯವಾದ ಅವಶ್ಯಕತೆ ಏನಾಗಿದೆ, ನಾನು ಮಾತಾಡ್ತಿರುವಾಗ ಇವಾಗಲೇ ಆ ವಿಷಯ ಏನೆಂದು ಹೇಳ್ರಿ. ನಿಮ್ಮನ್ನು ನೀವು ಪ್ರಶ್ನಿಸಿಕೊಳ್ಳ್ರಿ, ಏನಾಗಿದೆ ನನ್ನ ಜೀವಿತದಲ್ಲಿ ಮುಖ್ಯವಾದದೆಂದು, ಏನಾಗಿವೆ ನನ್ನ ಕಳವಳಗಳಿಗೆಲ್ಲ ಮೂಲ ಕಾರಣ. ಅವೆಲ್ಲವುಗಳಿಂದ ನಿಮಗೆ ಬಿಡುಗಡೆ ದೊರಕುತ್ತೆ. ಎಲ್ಲಾ ವಿಷಯಗಳಲ್ಲಿ ನೀವು ಬಿಡಿಸಲ್ಪಡುತ್ತೀರಿ. ಖಚಿತವಾಗಿಯೂ ದೇವರು ನಮಗೆ ಉತ್ತರ ಕೊಡ್ತಾರೆ ಎಂಬ ನಂಬಿಕೆಯಿಂದ ನೀವು ಪ್ರಾರ್ಥಿಸುವುದಾದರೆ ಅದ್ಭುತಗಳು ನಡೆಯುತ್ತವೆ. ದೇವರಲ್ಲಿ ನಂಬಿಕೆ ಇಡಿರಿ. ಯಾವುದೊಂದು ವಿಷಯ ಲೆಕ್ಕಿಸಬೇಡಿ. ಯಾವ ಮನುಷ್ಯರ ಮಾತುಗಳನ್ನು ನಂಬಬಾರದು. ವಾತಾವರಣದ ಯಾವ ಸೂಚನೆ ನಂಬಬಾರದು. ಯಾವ ಟಿವಿ ಚಾನಲ್ಸ್ ನಂಬಬಾರದು. ದೇವರ ಸ್ವರವನ್ನೇ ನಂಬುವವರಾಗಿರಿ. ದೇವರ ಚಿತ್ತವೇ ಕಲಿತುಕೊಳ್ಳಿರಿ. ದೇವರಿಗೆ ಬೇಡಿಕೊಳ್ಳುವುದನ್ನು ಕಲಿಯಿರಿ. ಮೇಲಿಂದ ಮೇಲೆ ನಮ್ಮ ಅಪನಂಬಿಕೆಯೆಲ್ಲ ಮಾಯವಾಗಿ ಹೋಗುತ್ತೆ. ಆಗ ನಂಬಿಕೆಯಿಂದ ಸಾಗುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅಪನಂಬಿಕೆಯ ಲೋಕದಲ್ಲಿ ದೇವರೇ ನಿಮ್ಮಲ್ಲಿ ನಂಬಿಕೆಯುಳ್ಳವರಾಗಿ ಜೀವಿಸಲು, ನಿಮ್ಮಲ್ಲಿ ನಂಬಿಕೆ ಇಡುವುದಕ್ಕೂ, ನಮ್ಮ ಸುತ್ತಲೂ ಪರಿಸ್ಥಿತಿಗಳನ್ನು ನೋಡುವಾಗ, ನಮ್ಮ ಶ್ರಮೆಗಳನ್ನು ನೋಡುವಾಗ, ನಮ್ಮ ಶೋಧನೆಗಳನ್ನು ನೋಡುವಾಗ, ನಮ್ಮ ಕಷ್ಟಗಳನ್ನು ನೋಡ್ತಿರುವಾಗ, ನಮ್ಮ ಕುಟುಂಬ ಪರಿಸ್ಥಿತಿಗಳನ್ನು ನೋಡುವಾಗ ನಮ್ಮಲ್ಲುಂಟಾಗುವ ನಿರುತ್ಸಾಹದಿಂದ ನಮ್ಮನ್ನು ಬಿಡಿಸಿ, ಭಯಾಂದೋಲನೆಯ ಪರಿಸ್ಥಿತಿಯಲ್ಲಿಯೂ ಕೂಡ ನಂಬಲು ಸಹಾಯ ಮಾಡಿರಿ. ನಂಬುವುದು ನಿನ್ನಿಂದ ಆಗುವುದಾದರೆ ನಂಬುವವನಿಂದ ಸಮಸ್ತವೂ ಸಾಧ್ಯ ಎಂದ ಮಾತಿನ ಪ್ರಕಾರ ನಮ್ಮೆಲ್ಲರ ವಿಷಯದಲ್ಲಿ ನೆರವೇರುವಂತೆ ಸಹಾಯ ಮಾಡಿರಿ. ನಾವು ನಂಬುತ್ತೇವೆ ದೇವರೇ, ಅಪನಂಬಿಕೆ ನಮ್ಮಲ್ಲಿ ಹುಟ್ಟದಂತೆ ಸಹಾಯ ಮಾಡಿರಿ ಎಂದು ಪ್ರಾರ್ಥಿಸುವವರಾಗಿರುವ ಹಾಗೆ ಕೃಪೆ ತೋರಿಸಿರಿ. ಅನುದಿನವೂ ನಿಮ್ಮ ಮಾತು ಕೇಳುವ ಪ್ರತಿಯೊಬ್ಬರೂ ನಂಬಿಕೆಯನ್ನು ಹೊಂದಿ ವಿಶ್ವಾಸಿಗಳಾಗಿ ಜೀವಿಸುತ್ತಾ ನಂಬಿಕೆಯ ಯಾತ್ರೆಯಲ್ಲಿ ಅನುದಿನವೂ ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ನೋಡಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿರಿ. ನಿಮಗಾಗಿ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತವಾದ ಉತ್ತರಗಳನ್ನು ನೀವು ಕಾಣಬಲ್ಲಿರಿ. ಎಷ್ಟೋ ವಾಟ್ಸಪ್ ಮೆಸೇಜ್ ನಮಗೆ ಬರ್ತಿವೆ. ಅವುಗಳಲ್ಲಿ ಎಷ್ಟೋ ಜನರು ತಿರುಗಿ ಪ್ರಾರ್ಥನೆಗಳಿಗೆ ಉತ್ತರ ದೊರಕಿವೆ ಎಂದು ಪ್ರೈಸ್ ರಿಪೋರ್ಟ್ಸ್ ಕಳಿಸಿದ್ದಾರೆ. ಅದಕ್ಕಾಗಿಯೂ ದೇವರನ್ನು ಸ್ತುತಿಸ್ತೇನೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಕರ್ತನ ಕೃಪೆಯಿಂದ ನಿಮಗೋಸ್ಕರವೇ ಎಷ್ಟೋ ಪ್ರಯಾಸಪಟ್ಟು ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮ ಪ್ರಸಾರ ಮಾಡ್ತಿದ್ದೇವೆ. ಕರ್ತನು ನಿಮ್ಮನ್ನು ಪ್ರೇರೇಪಿಸುವುದಾದರೆ ನಿಮ್ಮ ಕಾಣಿಕೆಗಳನ್ನು ಕಳಿಸಿಕೊಡಿ. ನೀವು ಕೂಡ ಈ ಸೇವೆಯಲ್ಲಿ ಜಾಯ್ನ್ ಆಗಿ ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಅಲ್ಲಿಯವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗೆ ನೆಲೆಸಿರಲಿ.